ಹಾಯ್, ಗುಡ್ ಈವ್ನಿಂಗ್. ಸೊ ಇವತ್ತು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಬಟ್ ಇದು ನಿಜವಾಗ್ಲೂ ಸೇಫಾ? ಈ ಮೆಥಡ್ನ ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ವೆಯ್ಟ್ ಲಾಸ್ ಆಗ್ತೀವಾ? ಇದು ಟೆಂಪ್ರವರಿ ವೆಯ್ಟ್ ಲಾಸ್ ಗೋಲ್ ಅಂತೇಳಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ. ತುಂಬ ಜನಕ್ಕೆ ಕಾಮೆಂಟ್ಸ್ ಮಾಡಿದ್ರಿ, ಇದ್ರ ಬಗ್ಗೆ ಇನ್ನೂ ಕೂಡ ಡೀಟೇಲಿಂಗ್ ಹೇಳಿ ಅಂತ ಪಿಂಗ್ ಮಾಡಿದ್ವಿ. ಸೊ ಹಾಗಿದ್ರೆ ನಿಜವಾಗ್ಲೂ ಇದೊಂದು ವರ್ಕ್ ಆಗುತ್ತಾ? ಸೊ ಇದ್ರ ಬಗ್ಗೆ ಎಲ್ಲ ಇವತ್ತು ಚರ್ಚೆ ಮಾಡೋಣ. ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ವೆಯ್ಟ್ ಲಾಸ್ ಜರ್ನಿ. ತುಂಬ ಜನಕ್ಕೆ ಮೇ ಬಿ ಇದು ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮೇ ಬಿ ಒಂದು ಚಿಕ್ಕ ಸಣ್ಣ ಡೀಟೇಲಿಂಗ್ ಮಿಸ್ ಆದ್ರೂ ಕೂಡ ನಮಗೆ ಬೇರೆ ಏನೋ ಅರ್ಥ ಆಗಬಹುದು. ಓಕೆ, ಮತ್ತು ಇನ್ಯಾಕೆ ತಡ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದು ಫ್ರೀ ಆಫ್ ಕಾಸ್ಟ್ ಆಫ್ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿದೆ. ಆ್ಯಕ್ಚುಲಿ ಇದು ನಮ್ಮ ವೇದ ಉಪನಿಷತ್ ಕಾಲದಿಂದನೂ ಕೂಡ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇದೆ. ಬಟ್ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ಸ್ವಲ್ಪ ಟ್ರೆಂಡಿಂಗ್ ಬಂದಿದೆ. ಬಟ್ ಅನ್ಫಾರ್ಚುನೇಟ್ಲಿ ಲಾಸ್ಟ್ ಇಯರಿಂದ ಇದು ಟ್ರೆಂಡಿಂಗ್ ಇಲ್ಲ. ಬಟ್ ಆದರೂ ಕೂಡ ತುಂಬ ಸಲ ಇದು ಚರ್ಚೆ ಆಗ್ತಾನೆ ಇರುತ್ತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ. ಹೇಳ್ಕೊಡಿ ಅಂತ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ಮಧ್ಯಂತರ ಉಪವಾಸ ಅಂತ ಅರ್ಥ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸರ್ಟನ್ ಆಫ್ ಟೈಮ್ ನಮಗೆ ತಿನ್ನುವಂಥ ಸಮಯ ಇರುತ್ತೆ, ಇನ್ನು ಉಳಿದಂಥ ಸಮಯ ನಮಗೆ ತಿನ್ನಲೇಬಾರ್ದು, ಬರೀ ನೀರು ಮಾತ್ರ ಕುಡಿಬಹುದು ಅಥವಾ 20 ಕ್ಯಾಲೋರಿಗಿಂತ ಕಡಿಮೆ ಇರುವಂಥ ಫುಡ್ನ ಇಂಟೇಕ್ ಮಾಡಬಹುದು ಅಂತ. ಇದೊಂದು ಮೆಥಡ್ ಆಫ್ ವೆಯ್ಟ್ ಲಾಸ್ ಅಥವಾ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮೆಥಡ್ ಅಷ್ಟೇ, ಬೇರೆ ಏನೇನಿಲ್ಲ. ಇನ್ನು ಡೀಟೇಲಿಂಗ್ ಹೇಳ್ಬೇಕಂದ್ರೆ ಒಂದು 12ರಿಂದ 16 ಅವರು ನಾವು ಯಾವುದೇ ಥರದ್ದು ಕ್ಯಾಲೋರಿ ಇರುವಂಥ ಫುಡ್ನ ತಿನ್ನಬಾರ್ದು. ಇನ್ನು ಉಳಿದಂತಹ 6 ಅಥವಾ 8 ಅವರ್ ಏನಿರುತ್ತೋ ಆ ಒಂದು ಸಮಯದಲ್ಲಿ ನಮ್ಗೆ ಏನು ಬೇಕೋ ಅದನ್ನ ಒಂದು ಸಲ ಊಟ ಮಾಡುವಂಥ ಸಮಯ. ಇನ್ನು ಉಳಿದಂಥ ಟೈಮ್ ಫಾಸ್ಟಿಂಗ್ ಬಿಟ್ಬಿಡ್ಬೇಕು. ಅಂದರೆ ಅದು ಡೈಜೆಷನ್ ಮಾಡ್ಕೊಳ್ಳುತ್ತೆ, ಬಾಡಿನಲ್ಲಿರುವಂತಹ ಫ್ಯಾಟ್ನ ಖರ್ಚು ಮಾಡ್ಕೊಳ್ಳೋಕೆ ಉಪಯೋಗಿಸ್ಕೊಳ್ಳುತ್ತೆ ಟೈಮ್ ಅಂತ ಹೇಳಿ ಈ ಒಂದು ಮೆಥಡ್ನ ಕಂಡುಹಿಡಿದು ತುಂಬ ವರ್ಷಗಳೇ ಆಗೋದು. ಇದನ್ನು ನಮಗೆ ಸುಮಾರು ನಮ್ಮ ಸಂಸ್ಕೃತ ಇದೆಲ್ಲನೂ ಕೂಡ ಇದೆ. ಈ ಉಪವಾಸಕ್ಕೆ ಸಪ್ರೇಟ್ ಒಂದು ಫ್ಯಾನ್ಸ್ ಫಾಲೋವಿಂಗ್ ಇದೆ. ಇವಕ್ಕೂ ಕೂಡ ಗುರುವಾರ, ಶುಕ್ರವಾರ ಮತ್ತು ಏಕಾದಶಿ, ದ್ವಾದಶಿ, ಚತುರ್ದಶಿನಲ್ಲಿ ಕೂಡ ನಮ್ಮ ಹಿಂದೂಗಳು ಒನ್ ಟೈಮ್ ಉಪವಾಸ ಮಾಡ್ತಾರೆ. ಅದು ಏನು ಸ್ಪೆಷಲ್ ಅಂತ ನನಗೇನಂತ ಅನಿಸಿಲ್ಲ ಈ ಒಂದು ಮೆಥಡ್. ಆದರೆ ಅನ್ಫಾರ್ಚುನೇಟ್ಲಿ ಇತ್ತೀಚೆಗೆ ತುಂಬ ಜನ ವೆಯ್ಟ್ ಲಾಸ್ ಮಾಡೋಕ್ಕೆ ಈ ಒಂದು ಮೆಥಡ್ನ ತಗೊಳ್ತಾರೆ. ಬಟ್ ಇದು ಎಷ್ಟು ಸರಿ, ಇದಿಷ್ಟು ತಪ್ಪು ಅನ್ನೋದ್ರ ಬಗ್ಗೆ ಮಾತ್ರ ಇವತ್ತು ಚರ್ಚೆ ಮಾಡೋಣ. ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ನಮ್ಮ ಬಾಡಿ ರಾತ್ರಿ ದಪ್ಪ ಆಗಿರೋದಿಲ್ಲ ಅಥವಾ ಯಾವುದೊಂದು 2-3 ತಿಂಗಳಿಂದ ದಪ್ಪ ಆಗಿರೋದಿಲ್ಲ. ಇಟ್ಸ್ ಟೇಕ್ ಎ ಲಾಂಗ್ ಟೈಮ್, ತುಂಬ ಟೈಮ್ ತಗೊಂಡಿರುತ್ತೆ ದಪ್ಪ ಆಗೋದಕ್ಕೆ. ನಮ್ಮ ಬಾಡಿಗೆ ಎಷ್ಟು ಖರ್ಚು ಮಾಡುತ್ತೋ ಅದಕ್ಕಿಂತ ಜಾಸ್ತಿ ಕ್ಯಾಲೋರಿ ಕೊಟ್ಟಿರ್ತೀವಿ. ಆ ಕ್ಯಾಲೋರಿ ಖರ್ಚಾಗದೆ ಉಳಿದು ನಮ್ಮ ಬಾಡಿನಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗಿರುತ್ತೆ. ಆ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಮೆಜಾರಿಟಿ ಲಿವರ್ನಲ್ಲಿ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ. ಇಟ್ಸ್ ಅ ಗ್ಲೈಕೋಜನ್ ಫಾರ್ಮೆಟ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇನ್ನರ್ ಅಗೇನ್ ರಿಮೈನಿಂಗ್ ಫೇಸ್ ಮತ್ತೆ ಕಾಲು, ಕೈ, ತೊಡೆ ಈ ಕಡೆ ಬೇರೆ ಕಡೆಯಲ್ಲಿ ಸೇರ್ಕೊಂಡಿರುತ್ತೆ. ಬಟ್ ಲಿವರ್ಲಿರೋದು ಆಕ್ಚುಲಿ ಮೆಜಾರಿಟಿ, ಮೋರ್ ದೆನ್ 70% ಫ್ಯಾಟ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ. ನಮ್ಗೆ ಯಾವಾಗ ನಮಗೆ ಕ್ಯಾಲೋರಿ ಕೊಟ್ಟಿರೋದು ನಮ್ಮ ಬಾಡಿ ಎಷ್ಟು ಬೇಕಷ್ಟು ಕೊಟ್ಟಿರೋದಿಲ್ವೋ ಆವಾಗ ನಮ್ಮ ಬಾಡಿ ಏನು ಮಾಡುತ್ತೆ, ಬಾಡಿಲಿ ಇರುವಂಥ ಫ್ಯಾಟ್ನ ಖರ್ಚು ಮಾಡ್ಕೊಳ್ಳೋದಕ್ಕೆ ಶುರು ಮಾಡುತ್ತೆ. ಆವಾಗ ಆ್ಯಕ್ಚುಲಿ ವೆಯ್ಟ್ ಲಾಸ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಸೈನ್ಸ್. ತುಂಬ ಜನಕ್ಕೆ ಇದು ಅರ್ಥ ಆಗದೆ ಊಟ ಕಮ್ಮಿ ಮಾಡಿಬಿಡ್ತಾರೆ, ಬರೀ ವರ್ಕೌಟ್ ಮಾಡ್ತಾರೆ. ಹಂಗೇನಿಲ್ಲ. ನಮ್ಮ ಮೇಂಟೆನೆನ್ಸ್ ಕ್ಯಾಲೋರಿಗಿಂತ ಕಡಿಮೆ ಕ್ಯಾಲೋರಿ ಕೊಟ್ಟರು ಕೂಡ ನೀವು ಯಾವ ವರ್ಕೌಟ್ ಮಾಡಿದ್ರು ಮಾಡಲಿಲ್ಲ ಅಂದರೂ ವೆಯ್ಟ್ ಲಾಸ್ ಆಗುತ್ತೆ. ನೀವು ವರ್ಕೌಟ್ ಮಾಡಿದ್ರು ಆಗುತ್ತೆ, ಮಾಡಲಿಲ್ಲ ಅಂದರೂ ಆಗುತ್ತೆ. ವರ್ಕೌಟ್ ಮಾಡಿದ್ರೆ ಎಕ್ಸ್ಟ್ರಾ ಕ್ಯಾಲೋರಿ ಬರ್ನ್ ಆಗುತ್ತೆ ಅಷ್ಟೇ, ಬಟ್ ಅದು ವೆಯ್ಟ್ ಲಾಸ್ಗಿಂತಲೇ ಮೆಜಾರಿಟಿ ಹೆಲ್ಪ್ ಆಗೋದು. ಓಕೆ, ಆ್ಯಂಡ್ ಸೆಕೆಂಡ್ ಥಿಂಗ್ ಏನು ಅಂತ ಹೇಳಿದ್ರೆ, ಈ ಒಂದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈ ಮೆಥಡ್ ಏನಿದೆಯೋ ಇದು ಯಾರು ಮಾಡಬಹುದು, ಯಾರು ಮಾಡಬಾರ್ದು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಂದು ನಿಮ್ದೊಂದು ಟೆಂಪ್ರವರಿ ಗೋಲ್ ಇದೆ. ಇತ್ತೀಚೆಗೆ ನಾನು ಫಂಕ್ಷನ್ಸ್ಗಳು ಜಾಸ್ತಿ ಅಟೆಂಡ್ ಮಾಡಿಬಿಟ್ಟಿದ್ದೆ. 1 ವೀಕ್ 2 ವೀಕ್ಸು ಸ್ವಲ್ಪ ಯಾಕೆ ಒಂದು 5-6 ಕೆಜಿ ಜಾಸ್ತಿ ಆದಂಗೆ ಅನ್ಸುತ್ತೆ, ಅಥವಾ ಒಂದು 3-4 ಕೆಜಿ ಜಾಸ್ತಿ ಆದಂಗೆ ಫೀಲ್ ಆಗುತ್ತೆ. ನಾನು ಮಾಡಬಹುದಾ ಅನ್ನೋರಿಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸೂಪರ್ ಕೆಲಸ ಮಾಡುತ್ತೆ. ಸೊ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಸರ್ಟನ್ ಆಫ್ ಟೈಮಲ್ಲಿ ಒಂದು ದಿವಸದಲ್ಲಿ ಇವತ್ತು ನನ್ನ ಎಕ್ಸಾಂಪಲ್ 12 ಗಂಟೆ, ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆ ಅಥವಾ 2 ಗಂಟೆವರೆಗೂ ಕೂಡ ಈಟಿಂಗ್ ವಿಂಡೋ ಅಂತ ಅನ್ಕೊಳ್ಳೋಣ. ನಾನು ತಿನ್ನುವಂಥ ಸಮಯ. ಈ ಸಮಯದಲ್ಲಿ ನಮಗೆ ಏನೇನು ಒಳ್ಳೆ ತಿನ್ನೋಕ್ಕಾಗುತ್ತೋ, ನಮ್ಮ ಬಾಡಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಅಥವಾ ಒಂದು ಲೆವೆಲ್ಗೆ ಕ್ಯಾಲೋರಿ 1500 ಅಥವಾ 2000 ಕ್ಯಾಲೋರಿಗಳಿಗೆ ಡಿಸೈನ್ ಮಾಡಿಕೊಂಡು ಫೈಬರ್, ಪ್ರೋಟೀನ್ ಅಥವಾ ಗುಡ್ ಫ್ಯಾಟಿ ಆಸಿಡ್ಸ್, ಒಂದು ಲೆವೆಲ್ಗೆ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಇಟ್ಕೊಂಡು ಕಂಪ್ಲೀಟ್ ಮಾಡಿ ಮುಗಿಸ್ಬಿಟ್ರೆ ನೆಕ್ಸ್ಟ್ ಡೇ ಅದೇ ದಿವಸಕ್ಕೆ ತಗೊಳ್ಳುವಂಥದ್ದು ಇದು ಸೂಪರ್ ಮೆಥಡ್. ಆ್ಯಕ್ಚುಲಿ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ ಪೀಕ್ ಲೆವೆಲ್ದು ಮೆಥಡ್ ಇದು. ಇದೆಲ್ಲ ಇನ್ನೊಂದು ಮೆಥಡ್ ಇದೆ, ಅದು ಈಸಿಯೆಸ್ಟ್ ಮೆಥಡ್ ಇದೆ. ಬಟ್ ಅದರಲ್ಲಿ ಏನು ಅದರ ರಿಸಲ್ಟ್ ಸಿಗಲ್ಲ. ಬಟ್ ಈ ಒಂದು ಮೆಥಡಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಬಟ್ ಇದು ಟೆಂಪ್ರವರಿ ವೆಯ್ಟ್ ಲಾಸ್ನ ನಿಮಗೆ ಮಾಡೋದಷ್ಟೇ. ನೀವು ಇತ್ತೀಚೆಗೆ ಟೆಂಪ್ರವರಿಗೆ ಏನಾಗಿದೆ, ಟೆಂಪ್ರವರಿ ವೆಯ್ಟ್ ಲಾಸ್ ಆಗುತ್ತೆ ಅಷ್ಟೇ ವಿನಃ ನೀವೇನಾದರೂ 5 ಕೆಜಿ 10 ಕೆಜಿ 15 ಕೆಜಿ ತುಂಬ ವರ್ಷಗಳಲ್ಲಿ ನೀವು ದಪ್ಪ ಇದ್ದೀರಾ, ಫ್ಯಾಟ್ ಪರ್ಸನ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಈ ಗೋಲು ಯೂಸ್ ಆಗಲ್ಲ. ಯೂಸ್ ಆದರೂ ಮತ್ತೆ ರೀಗೇನ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ, ಮಸಲ್ಸ್ ಕಡಿಮೆ ಇರುತ್ತೆ.
ಸೊ ನಿಮಗೆ ಫ್ಯಾಟ್ನ ಲೂಸ್ ಮಾಡಬೇಕಂದ್ರೆ ನಿಮಗೆ ಮಸಲ್ನ ಗೇನ್ ಮಾಡಬೇಕು. ಈ ಕಾನ್ಸೆಪ್ಟ್ನ ಯಾರೋ ಹೊರಗಡೆ ಅರ್ಥನೇ ಮಾಡ್ಕೊಳ್ಳಲ್ಲ. ನೀವು ಊಟ ಕಮ್ಮಿ ಮಾಡ್ತಿದ್ರೆ ಆ್ಯಕ್ಚುಲಿ ನಿಮ್ಮ ಬಾಡಿನಲ್ಲಿ ಫ್ಯಾಟ್ ಲಾಸ್ ಆಗಲ್ಲ, ಮಸಲ್ ಲಾಸ್ ಆಗುತ್ತೆ. ಇದು ನಿಮ್ಗೆ ಯಾರು ಹೇಳಲ್ಲ. ಸುಮ್ಮನೆ 2 ಚಪಾತಿ ತಿನ್ನು, ಮಧ್ಯಾಹ್ನ 2 ಚಪಾತಿ ತಿನ್ನು, ವಾಕಿಂಗ್ ಮಾಡು, ಜಾಗಿಂಗ್ ಮಾಡು, ವರ್ಕೌಟ್ ಮಾಡು, ಹಂಗಲ್ಲ. ನಿಮ್ಮ ಬಾಡಿನಲ್ಲಿ ಪ್ರಾಪರ್ ಮಸಲ್ಸ್ ರೇಷಿಯೋ ಜಾಸ್ತಿ ಮಾಡ್ಕೋಬೇಕು. ಸೊ ಪ್ರೋಟೀನ್ ಮತ್ತೆ ಬೇರೆ ಬೇರೆ ಅಡಿಷನಲ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೊಟ್ಟರೆ ಮಸಲ್ಸ್ ಮತ್ತೆ ಹಾರ್ಮೋನ್ಸ್ ಚೆನ್ನಾಗಾಗುತ್ತೆ. ಆ ಚೆನ್ನಾಗಿರುವಂಥ ಹಾರ್ಮೋನ್ಸ್ ಮತ್ತೆ ಮಸಲ್ಸ್ ಫ್ಯಾಟ್ನ ಲೂಸ್ ಮಾಡೋದು, ಬಾಡಿನಲ್ಲಿ ಮೆಟಬಲಿಸಮ್ ಸಿಸ್ಟಮ್ ಎನ್ಹ್ಯಾನ್ಸ್ ಮಾಡೋದು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋ. ಸುಮ್ಮನೆ ಊಟ ಕಮ್ಮಿ ಮಾಡೋದ್ರಲ್ಲಿ ಯೂಸ್ ಇಲ್ಲ. ಓಕೆ, ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಮಾಡಬೇಕಾದ್ರೂ ಇದೇ ಮೆಥಡ್ನ ಫಾಲೋ ಮಾಡಬೇಕು. ಸೊ ಪ್ರೋಟೀನ್ ನಮ್ಮ ಬಾಡಿಗೆ ಬೇಕಾಗುತ್ತೆ ಬ್ಯಾಲೆನ್ಸ್. ಅಟ್ಲೀಸ್ಟ್ ಕೆಲವರು ಹೇಳ್ತಾರೆ 1.2 ಗ್ರಾಮ್ಸ್ 2 ಗ್ರಾಮ್ಸ್ ಅಥವಾ 3 ಗ್ರಾಮ್ಸ್ ಹಿಂಗೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನಮ್ಮ ಬಾಡಿದು ಐಡಿಯಲ್ ವೇಟ್ ಎಷ್ಟಿದೆ ಅಷ್ಟು. ಈಗ ನನ್ನ ಐಡಿಯಲ್ ವೇಟ್ 60 kg ಅಂತ ಅಂದ್ಬಿಟ್ರೆ 60 ಗ್ರಾಮ್ ಪ್ರೋಟೀನ್ ಕೊಡೋ ಹಾಗೆ ನೋಡ್ಕೊಂಡ್ರೆ ಆ ಮಸಲ್ಸ್ ಬೀಳಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಮೈನಸ್ ಇರುವಂಥದ್ದು ಇದು, ಮಸಲ್ ಲೆಸ್ ಆಗುತ್ತೆ. ಯಾಕಂದ್ರೆ ನಾವು ಒನ್ ಡೇ ಟೈಮಲ್ಲಿ ತಿನ್ನೋದ್ರಿಂದ ನಮಗೆ ಪ್ರೋಟೀನ್ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಪ್ರೋಟೀನ್ ನಾವು ಜಾಸ್ತಿ ಕೊಟ್ಟರು ಕೂಡ ನಮ್ಮ ಬಾಡಿ ಇಮಿಡಿಯೇಟ್ಲಿ ನಮಗೆ ಹೊಟ್ಟೆ ಫುಲ್ಫಿಲ್ ಮಾಡಿಬಿಡುತ್ತೆ, ಫುಲ್ಲಿ ಅಂತ ಫೀಲ್ ಆಗಿಬಿಡುತ್ತೆ. ಪ್ರೋಟೀನ್ ಎಷ್ಟು ತಿಂದರೆ ಅದೇ ಆಗುತ್ತೆ. ಸೊ ಹಂಗಾಗಿ ಒಂದೇ ಸಲ ಅಷ್ಟು ಕೊಡೋಕ್ಕಾಗದೆ ಬರೀ ಕಾರ್ಬೋಹೈಡ್ರೇಟ್ಸ್ ಮತ್ತು ಫೈಬರ್ನ ಜಾಸ್ತಿ ಇಂಟೇಕ್ ಮಾಡೋದ್ರಿಂದ ನಮಗೆ ಮಸಲ್ಸ್ ಗೈನ್ ಆಗಲ್ಲ. ಆ್ಯಕ್ಚುಲಿ ಮಸಲ್ಸ್ ಲಾಸು ಆಗಲ್ಲ, ಹಂಗೆ ಇರುತ್ತೆ. ಫ್ಯಾಟ್ ಒಂಚೂರು ಕಮ್ಮಿ ಆಗಬಹುದು ಪ್ರಾಬ್ಲಿ, ಆದರೆ ಮಸಲ್ ಗೈನ್ ಆಗಲ್ಲ. ಮಸಲ್ ಗೈನ್ ಆಗಿ ನೀವೇನಾದರೂ ವೆಯ್ಟ್ ಲಾಸ್ ಆದರೆ ಆ ವೆಯ್ಟ್ ನಿಮಗೆ ಪುಟಾನ್ ಆಗುತ್ತೆ. ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಲ್ಲಿ ಇರುವಂತಹ ಬಿಗ್ಗೆಸ್ಟ್ ಲೂಪ್ ಹೋಲ್. ತುಂಬ ಜನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸೂಪರ್ ಅಂತಾರೆ, ನಿಜವಲ್ಲೂ ವೆಯ್ಟ್ ಲಾಸ್ ಆಗ್ತೀರ ಇಲ್ಲ ಅಂತಲ್ಲ, ಬಟ್ ಈ ರೀತಿ ಆಗಿರ್ತೀರ. ಸೊ ಯಾವಾಗ ನೀವು ಮಸಲ್ ಲಾಸ್ ಮಾಡಿ ಅಥವಾ ಮಸಲ್ ಲಾಸ್ ಆಗದೆ ಮಸಲ್ ಗೇನ್ ಮಾಡ್ಕೊಳ್ದೇನೆ ನೀವು ವೆಯ್ಟ್ ಲಾಸ್ ಆಗಿದ್ರೆ ಆ ವೆಯ್ಟ್ ಲಾಸ್ ಜರ್ನಿ ಫೇಕ್. ಮತ್ತೆ ನಿಮ್ಗೆ ಆ ವೆಯ್ಟ್ ಪುಟಾನ್ ಆಗೇ ಆಗುತ್ತೆ. ಈ ಮೆಥಡ್ ನಾನು ಸುಮಾರು ವರ್ಷಗಳಿಂದ ಟ್ರೈ ಮಾಡಿದ್ದೀನಿ. ಬಿಫೋರ್ ಹರ್ಬಲೈಫ್ ಟ್ರೈ ಮಾಡಿದ್ದೀನಿ. ಬಟ್ ಇದು ನಿಮಗೆ ಆಗುತ್ತೆ, ಇಲ್ಲ ಅಂತಲ್ಲ, ಆಗುತ್ತೆ. ಸಿಕ್ಕಾಪಟ್ಟೆ ಕ್ರೇವಿಂಗ್ಸ್ ಮಾಡುತ್ತೆ. 4 ಗಂಟೆ 5 ಗಂಟೆಗೆ ನಿಮಗೆ ಕೋಪ ಬಂದ್ಬಿಡುತ್ತೆ, ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಏನಾದ್ರು ತಿನ್ಬೇಕು, ಹೊಟ್ಟೆ ಹಸಿವು ತಡ್ಕೊಳಕ್ಕಲ್ಲ, ಅಷ್ಟು ಕಷ್ಟಪಟ್ಟು ಮಾಡಬೇಕಾಗತ್ತೆ. ಬಟ್ ಒಂದು ಸಟನ್ ಆಫ್ ಟೈಮಲ್ಲಿ ನೀವು ಬ್ಲಾಸ್ಟ್ ಆದಾಗ ನೀವು ಏನು ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡಿರೋದು ಎಲ್ಲ ನಿಮಗೆ ಬೋನ್ಸ್ಬೇಕಾಗುತ್ತೆ. ಸೊ ಬಿ ಕೇರ್ಫುಲ್. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋವಂಥವ್ರಿಗೆ ನಾನು ಸೀರಿಯಸ್ಲಿ ಇದನ್ನು ಮಾಡಿ ಅದನ್ನು ರೆಕಮೆಂಡ್ ಮಾಡೋಕ್ಕೆ ಆಗಲ್ಲ. ತುಂಬ ಜನ ರೆಕಮೆಂಡ್ ಮಾಡಿ ಅಂತ ಹೇಳ್ತಾರೆ, ಬಟ್ ನಾನು ಹಿಂಗೆ ರೆಕಮೆಂಡ್ ಮಾಡಲಿ, ಪ್ರೋಗ್ರಾಮ್ ನಾನು ಮಾಡಿದ್ದೀನಲ್ಲ. ಸೊ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೂಡ ಸೇಮ್, ಸೈನ್ಸ್ ಬೇಸ್ ಕೂಡ ನಿಮ್ಗೆ ಅದೇ ಹೇಳುತ್ತೆ. ನಿಮ್ಗೆ ಏನಾದರೂ 2 kg 3 kg ಮದುವೆ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿ ಇತ್ತೀಚೆಗೆ ಏನಾದರೂ ಗೈನ್ ಆಗಿದ್ದರೆ, ನೀವು ಚೆನ್ನಾಗಿ ಐಡಿಯಲ್ ಕಂಡೀಷನ್ ಇದ್ದು ಗೈನ್ ಆಗಿದ್ರೆ ನೀವು ಇಂಟರ್ಮಿಟಿಂಗಲ್ಲಿ ರೆಡಿ ಮಾಡ್ಕೋಬಹುದು ಅಷ್ಟೇ. ಅಥವಾ ಇಟ್ಸ್ ಟೆಂಪ್ರವರಿ ಗೋಲ್. ಒಂದು 2-3 kg ಯಾವುದು ಮದುವೆ ಫಂಕ್ಷನ್ ಬರ್ತಿದೆ ಹಂಗಿನ್ನು ಮಾಡ್ಕೋಬೇಕಂದ್ರೆ ನಿಮ್ಗೆ ಇಂಟರ್ಮಿಟ್ ಫಸ್ಟ್ ಸೂಪರ್ ವರ್ಕ್ ಆಗುತ್ತೆ. ಅದು ಕೂಡ ಯಾವಾಗ ನೀವು ಪ್ರಾಪರಾಗಿ ಪ್ರೋಟೀನ್ ವರ್ಕೌಟ್ ಮಾಡಬೇಕು, ಪ್ರೋಟೀನ್ ಇಂಟೆಕ್ ಚೆನ್ನಾಗಿ ಮಾಡಬೇಕು, ಫೈಬರ್ ಇಂಟೆಕ್ ಮೇನ್ ಇರೋದು ಫೈಬರ್. ಯಾಕಂದ್ರೆ ಮೋಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ನಿಮ್ಗೆ ಆ ಟೈಮಲ್ಲಿ. ಮೋಷನ್ ಹಾರ್ಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಡೈಜೆಸ್ಟಿವ್ ರಿಲೇಟೆಡ್ ಸ್ವಲ್ಪ ಕೆಲವರಿಗೆ ಅಪ್ಸೆಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಫೈಬರ್ ಇಂಟೇಕ್ ಜಾಸ್ತಿ ಮಾಡ್ಕೋಗುತ್ತೆ, ಪ್ರೋಟೀನ್ ಇಂಟೇಕ್ ಜಾಸ್ತಿ ಮಾಡ್ಕೋಗುತ್ತೆ. ಫೈಬರ್ ಪ್ರೋಟೀನ್ ಜಾಸ್ತಿ ಇಂಟೇಕ್ ಮಾಡೋಷ್ಟೊತ್ತಿಗೆ ನಿಮಗೆ ಮುಗ್ದೋಗಿರುತ್ತೆ, ಹೊಟ್ಟೆ ತುಂಬೋಗಿರುತ್ತೆ. ಮತ್ತು ನೀವು ಕಾರ್ಬ್ಸ್ ತಗೊಳ್ಳಲ್ಲ. ಕಾರ್ಬ್ಸ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮಗೆ ಲೋ ಎನರ್ಜಿ, ಯಾಕಂದರೆ ಶುಗರ್ ಕಮ್ಮಿ ಇರುತ್ತಲ್ವಾ. ಸೊ ನಿಮ್ಗೆ ಲೋ ಎನರ್ಜಿ ಫೀಲ್ ಆಗೋ ಚಾನ್ಸ್ ಇರುತ್ತೆ, ತಲೆ ಸುತ್ತು ಬೀಳೋ ಚಾನ್ಸ್ ಇರುತ್ತೆ, ಅಥವಾ ನಿಮಗೆ ಒಂಥರ ಕೆಲಸ ಮಾಡೋಕ್ಕೆ ಅನ್ಈಸಿ ಅಂತ ಅನಿಸ್ಬಹುದು. ಸೊ ಇದೆಲ್ಲ ಆಗೋ ಚಾನ್ಸ್ ಇರುತ್ತೆ. ಸೊ ಹಂಗಾಗಿ ಅಷ್ಟು ನಿಮಗೆ ಸೂಕ್ತ ಅಲ್ಲ. ಲಾಂಗ್ ಟರ್ಮಲ್ಲಿ ನೋಡೋದಾದರೆ ನಿಮಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಷ್ಟು ಸೂಕ್ತ ಅಲ್ಲ. ಬಟ್ ಹಾಗಿದ್ರೆ ನಿಮಗೆ ಈಸಿಯೆಸ್ಟ್ ಮೆಥಡ್ ಯಾವುದು? ಸಿಂಪಲ್. ನಮ್ಮ ಬಾಡಿ ಎಷ್ಟು ಕ್ಯಾಲೋರಿ ಖರ್ಚು ಮಾಡೋದು ಅಂತ ಹೇಳಿ ಒಂದು ಮಿಷಿನ್ ಇದೆ, ಅದು BMR ಅಂತ. BMI ಅಲ್ಲ, BMI ಬಂದು ಬಾಡಿ ಮಾಸ್ ಇಂಡೆಕ್ಸ್, ಅದು ಬೇರೆ. BMR ಬೇಸಲ್ ಮೆಟಬಾಲಿಕ್ ರೇಟ್. ಈ ಮೆಟಬಾಲಿಕ್ ರೇಟ್ ನಮ್ಮ ಬಾಡಿ ಎಷ್ಟು ಖರ್ಚು ಮಾಡುತ್ತೆ. ಸಿಂಪಲ್, ಮೆಟಬಾಲಿಸಮ್ ಸಿಸ್ಟಮ್ ಒಂದು ರೇಷಿಯೋ, ಅದು ಎಷ್ಟು ಖರ್ಚು ಮಾಡೋದು ತಿಳ್ಕೊಬೇಕು ಫಸ್ಟ್. ಸೊ ಹಂಗೆ ನೀವು ತಿಳ್ಕೊಂಡ್ರೆ ಅದಕ್ಕಿಂತ 500 ಕ್ಯಾಲೋರಿ ನೀವು ಕಡಿಮೆ ಕೊಟ್ಟರೆ ಸಾಕು. ಸಿಂಪಲ್, 500 ಕ್ಯಾಲೋರಿ ಕಡಿಮೆ ಕೊಟ್ಟರೆ ಸಾಕು. ನಿಧಾನಕ್ಕೆ 100 ಗ್ರಾಮ್ 200 ಗ್ರಾಮ್ 100 ಗ್ರಾಮ್ 200 ಗ್ರಾಮ್ 100 ಗ್ರಾಮ್ ಒಂದು ವಾರದಲ್ಲಿ ಆರಾಮಾಗಿ 3/4 kg ಇಂದ 1 kg ನೀವು ಆರಾಮಾಗಿ ಹೆಲ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು. ವೆಯ್ಟ್ ಲಾಸ್, ಫ್ಯಾಟ್ ಲಾಸ್, ಮಸಲ್ ಗೇನ್ ಎಲ್ಲನೂ ಮಾಡ್ಬೋದು ಸೈಮಲ್ಟೇನಿಯಸ್ಲಿ. ಸೊ ಅದು ಹೇಗೆ? ಸೊ ಸಿಂಪಲ್. ಸೊ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಸೊ ಅಲ್ಲಿ ಕೆಳಗಡೆ ನಂಬರ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ನಂಬರ್ ಇರ್ತದೆ, ನಾವು ಎಲ್ಲ ವಿಡಿಯೋ ನನ್ನ ನಂಬರ್ ಇರ್ತದೆ. ಸೊ ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ನಿಮಗೆ BMR ಉಚಿತವಾಗಿ ಮಾಡ್ಕೊಂಡ್ಕೊಡ್ತೀವಿ. ಬಟ್ ಇದು ಹೋಮ್ ಸರ್ವಿಸ್ ಇರೋದಿಲ್ಲ, ಉಚಿತವಾಗಾದರೆ ಹೋಮ್ ಸರ್ವಿಸ್ ಇಲ್ಲ. ಸೊ ನೀವೇ ನಮ್ಮ ಆಫೀಸ್ಗೆ, ಬೆಂಗಳೂರು ಆಫೀಸ್ಗೆ ಬರಬೇಕಾಗುತ್ತೆ. ಅಥವಾ ನಿಮ್ಗೆ ಏನಾದರೂ ಇದನ್ನು ನಿಮ್ಮ ಊರಿಗೆ ಬರಬೇಕಂದ್ರೆ ಇಷ್ಟು ಚಾರ್ಜಬಲ್ ಆಗುತ್ತೆ. ಸೊ ಬೆಟರ್ ಇದನ್ನು ಮಾಡಿಸ್ಕೊಳ್ಳಿ. ಏನೇನೋ ಮಾಡಿಸ್ಕೊತೀವಿ, ಬ್ಲಡ್ ಟೆಸ್ಟ್ ಮಾಡಿಸ್ಕೊತೀವಿ, ಯೂರಿನ್ ಟೆಸ್ಟ್ ಮಾಡಿಸ್ಕೊತೀವಿ, ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡಿಸ್ಕೊತೀವಿ. ಹಾಗೆ BMR ಟೆಸ್ಟ್ ಮಾಡಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ BMR ಒಂದೇ ಬರಲ್ಲ, ಅದರಲ್ಲಿ ವಿಸರಲ್ ಫ್ಯಾಟ್, ಹೊಟ್ಟೆ ಸುತ್ತಮುತ್ತ ಎಷ್ಟು ಫ್ಯಾಟ್ ಇದೆ ಗೊತ್ತಾಗುತ್ತೆ, ಟೋಟಲ್ ಫ್ಯಾಟ್ ಎಷ್ಟು ಗೊತ್ತಾಗುತ್ತೆ,
ನಮ್ಮ ಬಾಡಿಗೆ ಎಷ್ಟು ಏಜ್ ಆಗಿದೆ ಗೊತ್ತಾಗುತ್ತೆ, ಮಸಲ್ಸ್ ರೇಷಿಯೋ ಗೊತ್ತಾಗುತ್ತೆ. ನಾವೆಲ್ಲ ಮಸಲ್ ಹೇಳಿದ್ನಲ್ಲ, ಮಸಲ್ಸ್ ರೇಷಿಯೋ ಗೊತ್ತಾಗುತ್ತೆ. BMI ಕೂಡ ಅದರಲ್ಲೇ ಬರುತ್ತೆ. BMI ಆಬ್ವಿಯಸ್ ನಮ್ದು ವೆಯ್ಟ್ ತೋರಿಸುತ್ತೆ. ಇಷ್ಟು ಒಂದು ಮೇಜರ್ ಒಂದು 6 ರಿಂದ 7 ಪ್ಯಾರಾಮೀಟರ್ ಅಲ್ಲಿ ತೋರಿಸ್ಬಿಡುತ್ತೆ. ಇದು ಕ್ರೂಷಿಯಲ್. ಸೊ ಇದನ್ನ ತಿಳ್ಕೊಂಡ್ರೆ ಏನು ತಪ್ಪೇನಿಲ್ಲ. ಇದಕ್ಕೆ ಸ್ವಲ್ಪ ಚಾರ್ಜಸ್ ಆದ್ರೂ ನೀವು ಕೊಡ್ಬೋದು, ಏನು ಪ್ರಾಬ್ಲಮ್ ಇದ್ದಿಲ್ಲ. ಅಮೇಝಿಂಗ್ ಥಿಂಗ್ ಅದು. ನಮ್ಮ ಬಾಡಿ ಬಗ್ಗೆ ನಾವು ತಿಳ್ಕೊಳ್ಳೋದು ತಪ್ಪೇನಿಲ್ಲ. ಸೊ ಅದನ್ನ ನೀವು ಮಾಡಿಸ್ಕೊಂಡ್ರೆ ಅದಕ್ಕಿಂತ ಒಂದು 500 ಕ್ಯಾಲೋರಿ ಕಡಿಮೆ ಕೊಡಿ. ಈಗ ನನ್ನ BMR ಪ್ರಕಾರ ನಾನು 1800 ಚೇಂಜ್ ಇದೆ, ಅಂದರೆ 1900 ಅಂತ ಅನ್ಕೊಳ್ಳಿ. 1900 ಕ್ಯಾಲೋರಿನಲ್ಲಿ 1400 ಕ್ಯಾಲೋರಿನ ಇಡೀ ದಿವಸ ನಾನು ಡಿಸೈನ್ ಮಾಡ್ಕೊಂಡ್ರೆ ನನ್ನ ವೆಯ್ಟ್ ಲಾಸ್ ಆಗುತ್ತೆ. ಸಿಂಪಲ್. ಅದು ಹೇಗೆ? ಇನ್ಕ್ಲೂಡಿಂಗ್ ಫೈಬರ್, ಇನ್ಕ್ಲೂಡಿಂಗ್ ಪ್ರೋಟೀನ್, ಇನ್ಕ್ಲೂಡಿಂಗ್ ಗುಡ್ ಫ್ಯಾಟಿ ಆಸಿಡ್ಸ್, ಇನ್ಕ್ಲೂಡಿಂಗ್ ಬ್ಯಾಲೆನ್ಸ್ ಕಾರ್ಬೋಹೈಡ್ರೇಟ್ಸ್ ಡಯಟ್. ಇವಿಷ್ಟನ್ನು ಕೂಡ ಜೊತೆ 5 ಪಿಲ್ಲರ್ಸ್ ಕೂಡ ಇರುತ್ತೆ. ಇದೆಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಾ ಈಸಿಯಾಗಿ ಟ್ರಾನ್ಸ್ಫಾರ್ಮೇಷನ್ ಆದರೆ ಆ ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ಸಾಕಷ್ಟು ಕಲಿತೀರ. ಈ ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ. ನೀವು ಕಲಿಬೇಕು ವೆಯ್ಟ್ ಗೇನ್ ಹೆಂಗಾದೆ, ವೆಯ್ಟ್ ಗೇನ್ ಆಗೋಕ್ಕೆ ಏನು ರೀಸನ್, ಯಾವ ಫುಡ್ ಕ್ಯಾಲರಿ ಜಾಸ್ತಿ ಇರುತ್ತೆ, ಇದನ್ನ ನೀವು ಕಲಿತಿದ್ರೆ ಕಲಿತಾ ಬರಬೇಕು. ನೀವು ಬರೀ ಗೂಗಲ್ ಮಾಡಿದ್ರೆ ಬರಲ್ಲ. ಗೂಗಲ್ ಮಾಡಿದ್ರೆ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಷ್ಟೇ. ಬಟ್ ನಿಮ್ಗೆ ಅಳವಡಿಸ್ಕೊಳಕ್ಕಾಗಲ್ಲ. ಅಳವಡಿಸ್ಕೋಬೇಕಂತ ಹೇಳಿದ್ರೆ ನಿಮ್ಮ ಬಾಡಿಗೆ ಸ್ವತಃ ಫೀಲ್ ಮಾಡಿದ್ರೆ ಮಾತ್ರ ನೀವು ಅಳವಡಿಸ್ಕೋಬಹುದು. ನಿಮ್ಮ ಬಾಡಿಗೆ ಸ್ವತಃ ಯಾವಾಗ ಫೀಲ್ ಆಗುತ್ತೆ? ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ತಿದ್ರೆ ಮಾತ್ರ ಫೀಲ್ ಆಗುತ್ತೆ. ನೀವು ಬರೀ ಥಿಯರಿ ಮಾತ್ರ ನೋಡ್ತೀನಿ, ಪ್ರಾಕ್ಟಿಕಲ್ ಬರಲ್ಲ. ನೀವು ಕಾರ್ ಓಡಿಸೋದನ್ನ ಅಥವಾ ಬೈಕ್ ಓಡಿಸೋದನ್ನ ನೀವು ವಿಡಿಯೋದಲ್ಲಿ ನೋಡಿದ್ರೆ ಅಥವಾ ಗೂಗಲ್ ನೋಡಿದ್ರೆ ಸಿಗುತ್ತೆ. ಬಟ್ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದ್ರೆ ನಿಮ್ಗೆ ಬರೋದು. ಇದನ್ನು ಸೇಮ್ ಹಾಗೆ ನಿಮ್ಮ ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಂದ್ರೆ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನೀವು ಸ್ಟಾರ್ಟ್ ಮಾಡೋಕ್ಕೆ ಸೀರಿಯಸ್ಲಿ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ. ನೀವೆಲ್ಲರೂ ನೋ ಪ್ರಾಬ್ಲಮ್. ಇದಕ್ಕೆ ನೀವೆಲ್ಲೂ ಬರಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಇದ್ರೂ ಪರವಾಗಿಲ್ಲ, ನೀವು ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮಾಡ್ಬೋದು. ಐದರ್ ವೆಯ್ಟ್ ಲಾಸ್ ಆರ್ ವೆಯ್ಟ್ ಗೇನ್, ಎನಿಥಿಂಗ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಇದಕ್ಕೆ ನೋ ಇಶ್ಯೂಸ್. ಇದಕ್ಕೆ ನೀವೆಲ್ಲೂ ಬರೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಡೆಡಿಕೇಟಿವ್ ಆಗಿ ಇರಬೇಕು. ಅವೆರಡು ಮ್ಯಾಂಡೇಟ್ರಿ. ಇಂಟ್ರೆಸ್ಟ್ ಡೆಡಿಕೇಟ್ ಎರಡು ಮಾಡಬೇಕು ಅಲ್ವಾ? ಸೊ ಇದಿಷ್ಟು ಇತ್ತು ಅಂತ ನೀವು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಮಾಡ್ಬೋದು. ಈ ಒಂದು ಟ್ರಾನ್ಸ್ಫಾರ್ಮೇಷನ್ ಜರ್ನಿಯಲ್ಲಿ ನೀವು ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಅಥವಾ ನೀವು ಏನಕ್ಕೆ ಬಂದಿರೋ ಆ ಪರ್ಪಸ್ ಕಂಪ್ಲೀಟ್ ಆಗೋದ್ರ ಜೊತೆಗೆ ನೀವು ಕ್ಯಾಲೋರಿ ಮ್ಯಾನೇಜ್ಮೆಂಟ್ ಬಗ್ಗೆ ತಿಳ್ಕೊತೀರ, ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ತೀರ, ನಿಮ್ಮ ಬಾಡಿ ಬಗ್ಗೆ ತಿಳ್ಕೊಳ್ತೀರ. ಬೈ ಫಸ್ಟ್ ಮೈನ್ ಥಿಂಗ್ ಅದೇ. ನೆಕ್ಸ್ಟ್ ಬಿಟ್ಟ ಮೇಲೆ ನಮ್ಮ ಪ್ರೋಗ್ರಾಮ್ಸ್ ನಿಮ್ಗೆ ಇನ್ ಕೇಸ್ ಲೈಫ್ ಲಾಂಗ್ ಟರ್ಮ್ ಮಾಡೋಕ್ಕೆ ಇಷ್ಟ ಇಲ್ಲ, ಇಟ್ಸ್ ಓಕೆ. ಬಿಟ್ಟ ಮೇಲೆ ನಿಮ್ದು ಐಡಿಯಾ ಬಂತು, ನೀವು ಅನ್ಕೊಂಡಿದ್ದು ಗೋಲ್ ಅಚೀವ್ ಮಾಡಿದ್ರಿ. ಬಿಟ್ಟ ಮೇಲೆ ನಾನೇ ಹೇಳ್ತೀನಲ್ವ ಬಿಡೋಕ್ಕೆ, ಬಿಟ್ಟ ಮೇಲೆ ಅದನ್ನ ಹೇಗೆ ಮೇಂಟೈನ್ ಮಾಡೋದು, ಹೇಗೆ ಕಂಟ್ರೋಲ್ ಮಾಡೋದು, ಎಲ್ಲನೂ ಕೂಡ ತಿನ್ಕೊಂಡು ರೈಸ್ ಅಥವಾ ಡೈರಿ ಪ್ರಾಡಕ್ಟ್ಸ್ ಅಥವಾ ನಾನ್ ವೆಜಿಟೇರಿಯನ್ ಎಲ್ಲ ಥರ ಫುಡ್ನ ತಿನ್ಕೊಂಡು ಹೇಗೆ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದು, ಇದನ್ನೆಲ್ಲ ಕಲ್ತಿರ್ತೀರ. ಹೀಗೆ ಕಲ್ತ್ರೆ ನಿಮಗೆ ಲಾಂಗ್ ಟರ್ಮ್ವರೆಗೂ ಬರುತ್ತೆ. ಈಗ ನೀವು ಟು ಒನ್ಸ್ ಟು ಎರಡು ಮಗ್ಗಿ ನಿಮ್ಗೆ ಇವತ್ತಿಗೂ ಬರುತ್ತೆ. ಯಾವಾಗ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಕಲ್ತಿರೋ ಮಗ್ಗಿ ಇವತ್ತಿಗೂ ಹಿಂಗೆ ಬರುತ್ತೆ. ಬಿಕಾಸ್ ಅಷ್ಟು ಮಟ್ಟಿಗೆ ನಾಲೆಜ್ ಅಷ್ಟು ಇಟ್ಕೊಂಡ್ಬಿಟ್ಟಿದ್ದೀರಾ, ಹೊಡೆದು ಏನೋ ಮಾಡಿರ್ತಾರೆ ಸ್ಕೂಲಲ್ಲಿ. ಅದಕ್ಕೆ ನಿಮ್ಗೆ ಅಷ್ಟು ಪವರ್ ಇದೆ. ಇವತ್ತಿಗೂ ನಿದ್ದೆನಲ್ಲಿ ಎಬ್ಬರ್ಸ್ಕಿಡಿದ್ರು ಹೇಳ್ತೀರ. ಅದೇ ಥರ ನಿಮ್ಮ ಬಾಡಿ ಎಷ್ಟು ಕ್ಯಾಲರಿ ಖರ್ಚು ಮಾಡ್ತಿದೆ, ಎಷ್ಟು ಇಂಟೇಕ್ ಇದೆ ಪ್ರೋಟೀನ್, ಇವೆಲ್ಲ ತಿಳ್ಕೊಳ್ಳೋ ತಪ್ಪೇನಿಲ್ಲ. ಕೆಲ್ಸಕ್ಕೆ ಬರೋದೆಲ್ಲ ಕಲ್ತಿರ್ತೀವಿ ನಾವು, ಕೆಲ್ಸಕ್ಕೆ ಬರೋದನ್ನ ಕಲಿಯೋಣ. ನಮ್ಮ ಬಾಡಿಗೆ ನೀಡಿರೋದನ್ನ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ಸೊ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಬೇಕು ಅಂತಿದ್ದವ್ರಿಗೆ ಲಾಸ್ಟ್ ಸಜೆಷನ್ ನನ್ನ ಕಡೆಯಿಂದ ಏನು ಅಂತ ಹೇಳಿದ್ರೆ, ಟೆಂಪ್ರವರಿ ರಿಸಲ್ಟ್ಸ್ ಬಟ್ ಸೂಪರ್ ರಿಸಲ್ಟ್ಸ್ ಬರುತ್ತೆ. ಅಮೇಝಿಂಗ್ ರಿಸಲ್ಟ್. ನೀವು 1 ವಾರದಲ್ಲಿ ನೀವು ಮನ್ಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ನೀವು 1 kg ವೆಯ್ಟ್ ಲಾಸ್ ಮಾಡ್ಬೋದು, 2 kg ಮಾಡ್ಬೋದು, ಪ್ರಾಬ್ಲಿ 3 ಮಾಡ್ಬೋದು. ಅಷ್ಟು ಪವರ್ಫುಲ್ ಆಗಿ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ನಿಮ್ಗೆ ವರ್ಕ್ ಆಗುತ್ತೆ. ಬಟ್ ಇದರಲ್ಲಿ ನಿಮ್ಗೆ ಟ್ರಾನ್ಸ್ಫಾರ್ಮೇಷನ್ಗೆ ಹೆಲ್ಪ್ ಆಗಲ್ಲ ಯಾವುದು ಟೆಂಪ್ರವರಿ ಗೋಲ್ ಅದು. ಆ್ಯಂಡ್ ಸೆಕೆಂಡ್ ಥಿಂಗ್ ಏನಂತ ಹೇಳಿದ್ರೆ, ಈ ಒಂದು ವೆಯ್ಟ್ ಲಾಸ್ ಏನು 2 kg 3 kg ದೊಡ್ಡದಾಗಿ ಹೇಳಿದ್ನಲ್ವಾ, ಇದರಲ್ಲಿ ಮಸಲ್ ಲಾಸ್ ಕೂಡ ಆಗಿರ್ಬಹುದು, ಫ್ಯಾಟ್ ಲಾಸ್ ಕೂಡ ಆಗಿರ್ಬಹುದು, ಅಥವಾ ಬಾಡಿ ಡ್ಯಾಮೇಜ್ ಕೂಡ ಆಗಿರ್ಬೋದು, ಹಾರ್ಮೋನ್ ಲಿಮೆನ್ಸ್ ಕೂಡ ಆಗೋ ಚಾನ್ಸ್ ಸಿಗುತ್ತೆ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ತುಂಬ ಜನ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಮಾಡಿ ಬಂದ್ರಲ್ಲಿ ಅವ್ರದ್ದು ಫೀಡ್ಬ್ಯಾಕ್ ಪ್ರಕಾರ ಅವ್ರಿಗೆ ಹೇರ್ ಲಾಸ್ ಆಗಿದೆ, ಥೈರಾಯ್ಡ್ನಲ್ಲಿ ಫ್ಲಕ್ಚುಯೇಷನ್ಸ್ ಆಗಿದೆ. ಆಬ್ವಿಯಸ್ಲಿ ಪ್ರೋಟೀನ್ ಕೊಟ್ಟಿಲ್ಲ ಅಂದರೆ ಹಾಗೆ ಆಗುತ್ತೆ. ಮತ್ತು ಸ್ಕಿನ್ನಲ್ಲಿ ಆ ಕಾಂತಿಯುತ ಕಮ್ಮಿ ಆಗಿರುತ್ತೆ, ಡೈಜೆಸ್ಟಿವ್ ಇಶ್ಯೂಸ್ಗಳು ಬರೋ ಚಾನ್ಸಸ್ಗಳು ಇರುತ್ತೆ. ಲೋ ಎನರ್ಜಿ, ನಾನು ಅವಾಗ ಹೇಳಿದಂಗೆ ಲೋ ಎನರ್ಜಿ, ಮತ್ತು ಏನಂತಾರೆ ಆ ಎಂತೂಸಿಯಸ್ಟಿಕ್ ಆಗಿ ಕೆಲಸ ಮಾಡುವಂಥದ್ದನ್ನ ಕಳ್ಕೊಂಡ್ಬಿಟ್ಟಿರ್ತೀವಿ. ಸೊ ಇದು ಖಂಡಿತ ಇದ್ರಲ್ಲಿ ಆಗೋದು. ಯಾಕಂದ್ರೆ ನಾನು ಕೂಡ ಇದ್ರಲ್ಲಿ ಕೆಲವೊಂದು ನಾನು ಫೀಲ್ ಮಾಡಿದ್ದೀನಿ. ಲೋ ಎನರ್ಜಿ, ಕೋಪ, ನಿದ್ರೆ ಸರಿಯಾಗಿ ಬರಲ್ಲ, ಮತ್ತು ನಾನು ಫೀಲ್ ಮಾಡಿದ್ದು. ನೆಕ್ಸ್ಟು ಯಾವುದೇ ಕೆಲಸ ಮಾಡ್ಕೋ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ, ಮತ್ತು ಕ್ರೇವಿಂಗ್ಸ್ ಜಾಸ್ತಿ ಕಾಡ್ತಾ ಇರೋದು. 4 ಗಂಟೆ 5 ಗಂಟೆ ನನಗೆ ಮಿಸ್ ಹೊಡ್ತಿದೆಯಲ್ಲ ಅಂತ ಅನಿಸುತ್ತೆ. ಅಫ್ಕೋರ್ಸ್ ಡೈವರ್ಷನ್ ಮಾಡ್ಕೋಬೋದಕ್ಕೆ ತುಂಬ ರೀಸನ್ಸ್ ಇದೆ, ಬಟ್ ಎನಿವೆ ಅದು ಇರುತ್ತೆ. ಸೊ
ಸೊ ಇದೊಂದು ಇಷ್ಟೊಂದು ಇದರಲ್ಲಿದೆ, ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಇದ್ರ ಮೇಲೆ ನೀವು ಮಾಡೋಕ್ಕೆ ಏನೋ ಇಂಟ್ರೆಸ್ಟ್ ಮಾಡ್ಬೋದು. ಇಲ್ಲ ನಾನು ಆರಾಮಾಗೆ ಹೆಲ್ತಿಗೆ ಟ್ರಾನ್ಸ್ಫಾರ್ಮೇಷನ್ ಆಗ್ತೀನಿ, ಬಾಡಿಗೆ ಆಗುತ್ತೆ ಡ್ಯಾಮೇಜ್ ಇಲ್ಸೆ ಯಾವುದಾದ್ರು ಸೈಡ್ ಎಫೆಕ್ಟ್ಸ್ ತೊಗೊಳ್ದೆ ಹೆಲ್ತಿಗೆ ನಾನಾದರೂ ಬರಲ್ಲ, ಹೆಲ್ತಿಗೆ ಆಗಬೇಕು ಅಂತಿದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡಿ, ನಾನೇ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್